ಎಲ್ಲರಿಗೂ ಸ್ವಾಗತ. ನಾನಿವತ್ತು ಕರ್ನಾಟಕ ಬಜೆಟ್ನ ಮುಖ್ಯಾಂಶಗಳು ಅಂತ ಹೇಳ್ತೀನಿ. ಎಕನಾಮಿಕ್ ಸರ್ವೆ ಅಂತ ಕರೀತೀರಾ. ಓಕೆ, ಬಜೆಟ್ ಆ್ಯಕ್ಚುಲಿ ಇಲ್ಲಿ ಬಜೆಟ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾಯಿದ್ದೀನಿ ಸರ್ವೆಗಿಂತ. ಯಾಕಂದರೆ KS ಕ್ರ್ಯಾಶ್ ಕೋರ್ಸ್ನ ಮಾಡ್ತಾಯಿದ್ದೀನಿ, ಸಂಪೂರ್ಣ ಫ್ರೀ ಆಗಿದೆ. ಅದರ ಮೊದಲನೇದಾಗಿ ಬಜೆಟ್ ಮುಖಾಂತರ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಇಲ್ಲಿ ನೋಡಿ ಬಜೆಟಲ್ಲಿ ಏನೇನಿದೆ. ಮೊದಲು 3,71,383 ಕೋಟಿ ಬಳಸಲಾಗಿದೆ. ಒಟ್ಟು ಸ್ವೀಕೃತಿ 3,68,624. ರಾಜಸ್ವ ಸ್ವೀಕೃತಿ ಎಷ್ಟಿದೆ? 2,63,000 ಕೋಟಿ. ಇದು ಸಾರ್ವಜನಿಕ ಋಣ 1,05,246 ಕೋಟಿ ಸೇರಿದೆ. ಬಂಡವಾಳ ಸ್ವೀಕೃತಿ ಎಷ್ಟಿದೆ? 38 ಕೋಟಿ. ಒಟ್ಟು ವೆಚ್ಚ ಎಷ್ಟಾಗಿದೆ? ನೆಕ್ಸ್ಟು ಇವೆಲ್ಲ ಬೇಡ, ಇಂಪಾರ್ಟೆಂಟ್ ಏನಿದೆ ಅಷ್ಟೇ ಮಟ್ಟ ಹೇಳ್ತೀನಿ. ಓಕೆ, ಹೊಸ ಯೋಜನೆಗಳೇನಿದೆ? ಕೃಷಿಗೆ ಸಂಬಂಧಪಟ್ಟಿರುವಂಥ ಯೋಜನೆಗಳು. ಸಮಗ್ರ ಕೃಷಿ ಉತ್ತೇಜಿಸುವ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಜಾರಿ ಮಾಡಲಾಗಿದೆ. ನೆಕ್ಸ್ಟು ಇದರ ಉದ್ದೇಶ ಏನು ಅಂದರೆ, ನೆಕ್ಸ್ಟು ಕೈಗೆಟುಕುವ ದರದಲ್ಲಿ ಸಂಸ್ಕರಿತ ಸಿರಿಧಾನ್ಯಗಳನ್ನು ನಮ್ಮ ಮಿಲೆಟ್ ಹೊಸ ಕಾರ್ಯಕ್ರಮ. ಅಂದರೆ ಸಂಸ್ಕೃತ ಸಿರಿಧಾನ್ಯಗಳು, ಮೌಲ್ಯವರ್ಧಿತ ಸಿರಿಧಾನ್ಯಗಳು ಒಂದುಗೂಡಿಸಲು ಇಲ್ಲಿ ಈ ಸ್ಯಾಪ್ ತಂತ್ರಾಂಶ ಅಂತ ಬರುತ್ತೆ. ಅಂದರೆ ಈ ಸ್ಯಾಪ್ ನೋಡಿ, ಈ ಸ್ಯಾಪ್ ತಂತ್ರಾಂಶ ಎದಕ್ಕೆ ಅಂದರೆ, ಈಗೇನು ನಮ್ಮ ಬೆಳೆಗಳ ರೋಗ ಬಿದ್ದಿರುತ್ತೆ ನೋಡಿ, ಪೋಷಕಾಂಶಗಳ ಸಲಹೆ ಮೇರೆಗೆ ಅದು ಕೃಷಿ ವಿಶ್ವವಿದ್ಯಾಲಯದಿಂದ ಸಹಾಯ ಪಡೆಯಲು ಈ ಸ್ಯಾಪ್ ತಂತ್ರಾಂಶ ಬಳಸಲಾಗಿದೆ. ನೆಕ್ಸ್ಟು PMFME ಅಂತ ಒಂದು ಯೋಜನೆ ಇದೆ, 80 ಕೋಟಿ ರೂಪಾಯಿ ಅಲ್ಲಿ ಒಂದು ಯೋಜನೆ ಮೀಸಲಾಗಿದೆ. ನೆಕ್ಸ್ಟು ಈ ಆಹಾರ ಪಾರ್ಕ್ ಲಾಸ್ಟ್ KS ಅಲ್ಲಿ ಪ್ರಶ್ನೆ ಕೇಳಿದರು. ಶಿವಮೊಗ್ಗದ ಸೋಗಾನೆ, ವಿಜಯಪುರದ ಇಟ್ಟಂಗಿಹಾಳ, ಬೆಂಗಳೂರದ ಪೂಜನಹಳ್ಳಿಯಲ್ಲಿ ಆಹಾರ ಪಾರ್ಕ್ ಇದೆ, ಫುಡ್ ಪಾರ್ಕ್. ಕೃಷಿಯಲ್ಲಿ ಅತ್ಯಧಿಕ ಆದರ್ಶ ಬೆಳೆ ದತ್ತಾಂಶ ವರದಿ. ತೋಟಗಾರಿಕೆಯಲ್ಲಿ ನೋಡಿ, ಇಲ್ಲೆಲ್ಲ ಪ್ಯಾಕ್ ಹೌಸ್ ಅಂತ ಕರೀತಾರೆ. ಕೊಯ್ಲು ನಿರ್ವಹಣಾ ಕೇಂದ್ರ, ಸಂಸ್ಕರಣೆಗಳ ಸ್ಥಾಪನೆಯಾಗಿದೆ. ನೆಕ್ಸ್ಟು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸ್ಪೈಸ್ ಪಾರ್ಕ್ ಅಂತ ಕರೀತಾರೆ, ಅಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೊಸದಾಗಿ ಉದ್ಘಾಟನೆ ಮಾಡ್ತಾರೆ. ತೋಟಗಾರಿಕೆ ಕಾಲೇಜು ಸ್ಥಾಪನೆಯಲ್ಲಿ ವಿಜಯಪುರದಲ್ಲಿ. ರೇಷ್ಮೆ ಬಗ್ಗೆ ಬಂದರೆ, ರಾಮನಗರ ಮತ್ತು ಶಿಡ್ಲಘಟ್ಟದಲ್ಲಿ 2 ಕೋಟಿ ವೆಚ್ಚದಲ್ಲಿ ಒಂದು ಹೊಸ ರೇಷ್ಮೆ ಮಾರ್ಕೆಟ್ನ ಓಪನ್ ಮಾಡ್ತಾಯಿದ್ದಾರೆ. ನೆಕ್ಸ್ಟು ರೇಷ್ಮೆ ನೂಲು ಬಿಚ್ಚಣೆ ಉತ್ಪಾದಿಸಿದ ಪ್ರೋತ್ಸಾಹಧನ 12 ಕೋಟಿ ಅನುದಾನ ಇದೆ. ಬೈ ವೋಲ್ಟಿನ್ ರೇಷ್ಮೆ ಗೂಡುಗಳಿಗೆ ಪ್ರೋತ್ಸಾಹನ 30 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಪಶುಸಂಗೋಪನೆಯಲ್ಲಿ ಏನು ಕೇಳಿದರೆ, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಹಂದಿ ಪಾಲನೆ ಉತ್ತೇಜನ ನೀಡುವುದು. ಆಸ್ಪತ್ರೆಗಳು, ಪಾಲಿಕ್ಲಿನಿಕ್ಗಳಿಗೆ ಮೇಲ್ದರ್ಜೆಗೆ 10 ಕೋಟಿ. ದುಸ್ಥಿತಿಯಲ್ಲಿರುವ 200 ಪಶುವೈದ್ಯ ಸಂಸ್ಥೆಗಳಿಗೆ 100 ಕೋಟಿ ವೆಚ್ಚದಲ್ಲಿ ನೂತನ ಕಟ್ಟಡ ನಿರ್ಮಾಣ ಮಾಡಿಕೊಡುವುದು. ಇನ್ನು ಕುರಿಗಾಹಿಗಳ ಸ್ವತ್ತುಗಳ ಮೇಲೆ ದೌರ್ಜನ್ಯ ಕಾಯ್ದೆ ಜಾರಿ ಮಾಡೋದು. ನೆಕ್ಸ್ಟ್ ಮೀನುಗಾರಿಕೆ ನೋಡಿ, ಮೀನುಗಾರಿಕೆ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಮುಂದಿನ ವರ್ಷಗಳಲ್ಲಿ 3,000 ಕೋಟಿ ಬೃಹತ್ ಗಾತ್ರದ ಒಂದು ಯೋಜನೆಗೆ ಅಮೌಂಟನ್ನು ಇಟ್ಟಿದ್ದಾರೆ. ಇನ್ನು ಸಹಕಾರ ಇಲಾಖೆಗೆ ಬರೋದಾದರೆ, ಇಲ್ಲಿ ಕೂಡ ಒಂದಿಷ್ಟು DCC ಬ್ಯಾಂಕು ಮತ್ತು ಪಿಕಾರ್ಡ್ ಬ್ಯಾಂಕ್ಗಳಿಗೆ 450 ಕೋಟಿ ಅನುದಾನ ಕೊಟ್ಟಿದ್ದಾರೆ. ನೆಕ್ಸ್ಟು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಂಪರ್ಕ ಪೂರಕ 130 ಕೋಟಿ. 7 ಶೀತಲ ಗೃಹ ನಿರ್ಮಾಣ. ಓಕೆ, ನೆಕ್ಸ್ಟ್ ಬರೋದಾದರೆ ಜಲಸಂಪನ್ಮೂಲಕ್ಕೆ ಬರಬೇಕು. ಅಲ್ಲಿ ನೋಡಿ, ಮೇಕೆದಾಟು ಯೋಜನೆಗೆ, ಕುಡಿಯುವ ನೀರಿನ ಯೋಜನೆ ಅನುಷ್ಠಾನಕ್ಕೆ 2 ಉಪವಿಭಾಗಗಳ ಸ್ಥಾಪನೆ. ದೊಡ್ಡ ನಗರದ ಎತ್ತಿನಹೊಳೆಯಲ್ಲಿ ಕೂಡ ಒಂದಿಷ್ಟು ಚಾಲನೆ ಮಾಡಿದ್ದಾರೆ. ಕೃಷ್ಣ ಮೇಲ್ದಂಡೆ ಯೋಜನೆ ಹಂತ 3ನೇ ಹಂತಕ್ಕೆ ನ್ಯಾಯಾಧೀಕರಣ ಅಂತಿಮ ತೀರ್ಪಿನ ಬಾಕಿ ಇರುವ ಕೇಂದ್ರಕ್ಕೆ ಒತ್ತಾಯಿಸಲು ಕ್ರಮವಿದೆ. ಓಕೆ, ಭದ್ರಾ ಮೇಲ್ದಂಡೆ ಯೋಜನೆ ಚಿತ್ರದುರ್ಗ ಜಿಲ್ಲೆಗೆ ಸುಮಾರು 75 ಎಕರೆ ನೀರಾವರಿ ಸಾಮರ್ಥ್ಯ ಕಲ್ಪು ಘೋಷಣೆಯಂತೆ 5,300 ಕೋಟಿ ಬಿಡುಗಡೆ ಮಾಡಲಾಗಿದೆ. ಅಂದರೆ ಕೇಂದ್ರಕ್ಕೆ ಒತ್ತಾಯ ಹಾಕಲಾಗಿದೆ. ನೆಕ್ಸ್ಟ್ ಕೊಪ್ಪಳ ಜಿಲ್ಲೆ ನವಲಿ ಬಳಿ ಸಮತೋಲನ ಜಲಾಶಯ ನಿರ್ಮಾಣ ಯೋಜನೆ 5,600 ಮೊತ್ತದ ವಿವರವಾದ ಯೋಜನಾ ವರದಿ ಸಿದ್ಧವಾಗಿದೆ. ನೆಕ್ಸ್ಟ್ KRSನ ಬೃಂದಾವನ ಉದ್ಯಾನವನ್ನು ವಿಶ್ವ ದರ್ಜೆ ಪ್ರವಾಸೋದ್ಯಮ ಆಕರ್ಷಣೆ ಕೇಂದ್ರ ಉನ್ನತೀಕರಣ ಮಾಡಲಾಗುವುದು. ನೆಕ್ಸ್ಟು ಇನ್ನು ಯಲಬುರ್ಗಾ ಕುಕನೂರು ತಾಲೂಕಿನಲ್ಲಿ 970 ಕೋಟಿಯಲ್ಲಿ 32 ಕೆರೆಗಳನ್ನು ತುಂಬಿಸುವುದು. ಕಲಬುರಗಿ ನಗರಕ್ಕೆ ಕುಡಿಯುವ ನೀರು ಸರಬರಾಜಿಗೆ ಬೆಣ್ಣೆತರ ಜಲಾಶಯ, ಭೀಮಾ, ಕಾಗಿಣಾ ನದಿಗಳಿಂದ ನೀರು 350 ಕೋಟಿ ವೆಚ್ಚದಲ್ಲಿ ಜಾರಿ ಮಾಡಲಾಗುವುದು. ನೆಕ್ಸ್ಟು ಸಣ್ಣ ನೀರಾವರಿ 200 ಜಲ ಸಂರಕ್ಷಣಾ ಕಾಮಗಾರಿ ಅನುಷ್ಠಾನ ಮಾಡುವುದು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ, ಇಲ್ಲಿ ಕೂಡ ದ್ವಿಭಾಷಾ ಮಾಧ್ಯಮ ಶಾಲೆಗಳಿಗಾಗಿ 2,000 ಸರ್ಕಾರಿ ಪ್ರಾಥಮಿಕ ಶಾಲಾ ಪರಿವರ್ತನೆ ಮಾಡುವುದು.
ಇಲ್ಲಿ ಮತ್ತೇನು ಕೇಳಿದ್ರೆ ರಾಜ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ 20,000 ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ 10 ಕೋಟಿ ವೆಚ್ಚದಲ್ಲಿ ನೀಟ್ JEE ತರಬೇತಿ ಕಾರ್ಯಕ್ರಮ ನೀಡಲಾಗುವುದು. ಈ ನೆಕ್ಸ್ಟು ಮೂಲಭೂತ ಸೌಲಭ್ಯಗಳಿಗೆ ಕರ್ನಾಟಕ ಪಾಲಿಟೆಕ್ಸ್ ಮತ್ತು ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಕಾಲೇಜುಗಳ ಕಾಮಗಾರಿಗಳಿಗೆ 120 ಕೋಟಿ ಮೀಸಲಿಡಲಾಗಿದೆ. ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ 100 ಕೋಟಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲ್ಲಿ ನೋಡಿ KC ಜನರಲ್ ಆಸ್ಪತ್ರೆ ಆವರಣದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟಡ ಮತ್ತಿತರ ಮೂಲಸೌಕರ್ಯ 150 ಕೋಟಿ ಮೀಸಲಾಗಿದೆ. ಇನ್ನು ನೆಕ್ಸ್ಟ್ 20 ಜಿಲ್ಲಾ ಆಸ್ಪತ್ರೆಗಳಲ್ಲಿ ಡಿಜಿಟಲ್ ಮ್ಯಾಮೋಗ್ರಫಿ ಯಂತ್ರಗಳನ್ನು ಮತ್ತು ಇನ್ನು ಕೊಲ್ಪೋಸ್ಕೋಪಿ ಉಪಕರಣ ಖರೀದಿಗೆ ಅನುದಾನವನ್ನು ನೀಡಲಾಗಿದೆ. ನೆಕ್ಸ್ಟು ವೈದ್ಯಕೀಯ ವಿಜ್ಞಾನದಲ್ಲಿ VRDL ಅಂತ ಕರೀತಾರೆ, ವೈರಲ್ ರಿಸರ್ಚ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿಯನ್ನು ಸ್ಥಾಪಿಸಲಾಗುವುದು. ಈ ನೆಕ್ಸ್ಟು ನೋಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 90 ಕೋಟಿಯಲ್ಲಿ ಸುಮಾರು 75,000 ಸ್ಮಾರ್ಟ್ಫೋನ್ ಒದಗಿಸಲು ಕ್ರಮ ವಹಿಸಲು ಅಂಗನವಾಡಿ ಕಾರ್ಯಕರ್ತರಿಗೆ. ನೆಕ್ಸ್ಟ್ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪರಿಶಿಷ್ಟ ಹಿಂದುಳಿದ ವರ್ಗದವರಿಗೆ ಸುಮಾರು 2,700 ಕೋಟಿ ಮೀಸಲಿಡಲಾಗಿದೆ. ಕ್ರೈಸ್ ಅಡಿಯಲ್ಲಿ 638 ಅಂದಾಜು ವೆಚ್ಚದಲ್ಲಿ ಶಾಲಾ ಸಂಕೀರ್ಣಗಳ ನಿರ್ಮಾಣ, ಪರಿಶಿಷ್ಟ ಪಂಗಡಗಳ ಒಂದು ಕಲ್ಯಾಣಕ್ಕಾಗಿ ಅದಕ್ಕೊಂದು ಹಣವನ್ನು ನೀಡಲಾಗಿದೆ. ಇನ್ನು ನೋಡಿ ಕ್ಲಾಟು ಮ್ಯಾಟು NCA ಎಕ್ಸಾಮ್ಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಕಾರ್ಯಕ್ರಮ ಇದ್ದಾವೆ. ನೆಕ್ಸ್ಟು ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಇಲ್ಲಿ ಕೊಡೋದೆ. ಬಟ್ ಇಂಪಾರ್ಟೆಂಟ್ ನಮಗೆ KSಗೆ ಅಂದರೆ ಇವೆಲ್ಲ ಹೇಳಿಕೆ ರೀತಿ ಬರೋದ್ರಿಂದ ಸ್ವಲ್ಪ ನೋಡಬೇಕಾಗುತ್ತೆ. ಈ ಒಂದು PDF ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀವಿ, ಅಲ್ಲಿಂದ ಕೂಡ ನೀವು ಪಡ್ಕೋಬೋದು. ಕರ್ನಾಟಕ ಅಫೋರ್ಡೆಬಲ್ ಹೌಸಿಂಗ್ ಫಂಡ್ ಅಂತ ಕರೀತಾರೆ. ಓಕೆ, ಅನ್ನ ಸುವಿಧಾ ಯೋಜನೆ ಜಾರಿ, ಇದು ನಿಮಗೆ ಗೊತ್ತಿರ್ಬೋದು. ಈ ಯೋಜನೆ ಕ್ವಶನ್ ಕೇಳಿದ್ರೆ ಅನ್ನ ಸುವಿಧಾ ಜಾರಿ ಅಂದರೆ ಏನು ಅಂತ ಕೇಳಿದರೆ 80 ವರ್ಷ ದಾಟಿದ ಹಿರಿಯ ನಾಗರಿಕರಿರುವ ಮನೆ ಬಾಗಿಲಿಗೆ ಆಹಾರ ಧಾನ್ಯಗಳನ್ನು ತಲುಪಿಸೋದೇ ಅನ್ನ ಸುವಿಧಾ ಯೋಜನೆ. ಇನ್ನು ನೆಕ್ಸ್ಟ್ ಬರೋದು ಕೌಶಲ್ಯಾಭಿವೃದ್ಧಿ. ಕೌಶಲ್ಯಾಭಿವೃದ್ಧಿಯಲ್ಲಿ ನೋಡಿ ಕಂಪ್ಯೂಟರ್ ನ್ಯೂಮೆರಿಕಲ್ ಕಂಟ್ರೋಲ್ ಯಂತ್ರವನ್ನು ಕೇಂದ್ರೀಕರಿಸುವ ಒಂದು ಯೋಜನೆ ತಂದಿದ್ದಾರೆ. ಇನ್ನು ಡ್ಯುಯಲ್ ಸಿಸ್ಟಮ್ ಆಫ್ ಟ್ರೈನಿಂಗು, ನೆಕ್ಸ್ಟ್ ಸ್ಕಿಲ್ ಕನೆಕ್ಟ್ ಸಮ್ಮಿಟು, ನೆಕ್ಸ್ಟ್ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಕಲ್ಯಾಣ ಪಥ, ನೆಕ್ಸ್ಟ್ ಅಸೆಟ್ ಮ್ಯಾನೇಜ್ಮೆಂಟ್. ಇನ್ನು ಬೀದಿ ದೀಪಗಳಿಗೆ ಏನೋ ಇಷ್ಟು ದಿನ ಬರೀ ಲೈಟ್ ಆಗಿಬಿಡ್ತಾರೆ, ಅವೆಲ್ಲ ಮೀಟರ್ ಕಡೆ ಕುಂದಿರಿಸಲು ಯೋಜನೆ ಹಾಕೊಂಡಿದ್ದಾರೆ. ನಗರಾಭಿವೃದ್ಧಿ, ಏರಿಯಾ ಟ್ರಾಫಿಕ್ ಸಿಗ್ನಲ್ ಕಂಟ್ರೋಲ್ ಸಿಸ್ಟಮ್ ಅಳವಡಿಕೆ. ಓಕೆ, ಇಂಧನದ ಬಗ್ಗೆ ನೋಡಿ ಗೃಹಜ್ಯೋತಿ 165 ಕೋಟಿ ಗ್ರಾಹಕರು ನೋಂದಣಿಯಾಗಿದ್ದಾರೆ. ನೆಕ್ಸ್ಟ್ ಲೋಕೋಪಯೋಗಿ, ಬೆಂಗಳೂರು ಸಮೀಪ ಸುಮಾರು 2,000 ಎಕರೆ ಪ್ರದೇಶದಲ್ಲಿ ನಾಲೆಜ್ ಹೆಲ್ತ್ ಕೇರ್ ಇನ್ನೋವೇಷನ್ ರಿಸರ್ಚ್ ಸಿಟಿ ಅಭಿವೃದ್ಧಿ ಕ್ರಮ 40,000 ಕೋಟಿ ರುಗಳ ಹೂಡಿಕೆ ಹಾಗೂ 80,000 ಉದ್ಯೋಗ ನೀಡುವ ನಿರೀಕ್ಷೆ ಇದೆ. ಓಕೆ, ಈ ನೆಕ್ಸ್ಟು ಇಲ್ಲಿ ನೋಡಿ ಈ ಫಾರ್ಮುಲಾ ಕೇಳಿದ್ರೆ KSXಲ್ಲಿ UGC XR ವಲಯದಲ್ಲಿ 30,000 ಸೃಜನೆ ಗುರಿಯೊಂದಿಗೆ ಜಾರಿಗೆ ಕ್ರಮ ಇದೆ. ರೀಸೆಂಟ್ ಎಕ್ಸಾಮಲ್ಲಿ ಫುಲ್ ಫಾರ್ಮ್ ಕೇಳಿದರು. ಸ್ಪೋರ್ಟ್ಸ್ ಸಿಟಿಯನ್ನು ಉದ್ಘಾಟನೆ ಮಾಡಲು ಬೆಂಗಳೂರಿನ ಉತ್ತರ ತಾಲೂಕಿನಲ್ಲಿ 70 ಎಕರೆ ಜಾಗವನ್ನು ಮೀಸಲಾಗಿಡಲಾಗಿದೆ. ಇನ್ನು ಮುಂದಿನ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗಳಿಸಿದ 6 ಕೋಟಿ, ಬೆಳ್ಳಿಗೆ 4 ಕೋಟಿ, ಕಂಚಿನ ಪದಕಕ್ಕೆ 3 ಕೋಟಿ ಪ್ರೋತ್ಸಾಹಧನ ನೀಡಲಾಗಿದೆ. ಪ್ರವಾಸೋದ್ಯಮ ಕೂಡ ಕೊಪ್ಪಳದ ಅಂಜನಾದ್ರಿ ಬೆಟ್ಟ ಸುತ್ತಲಿನ ಪ್ರದೇಶದಲ್ಲಿ 100 ಕೋಟಿಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತದೆ. ನೆಕ್ಸ್ಟು ಕೇಬಲ್ ರೋಪೇ ಕೂಡ ಹಾಕಲು ಯೋಜನೆ ಹುಡುಕೊಂಡಿದ್ದಾರೆ. ಬೀದರ್ ಹಾಗೂ ವಿಜಯಪುರದಲ್ಲಿ ಕರೇಜ್ ಎಂದು ಪ್ರಸಿದ್ಧವಾಗಿರುವ ಪುರಾತನ ನೀರು ಸರಬರಾಜು ವ್ಯವಸ್ಥೆ ಪುನಶ್ಚೇತನಕ್ಕೆ 15 ಕೋಟಿ ಹೂಡಿಕೆ ಮಾಡಿದ್ದಾರೆ. ಇಂಟರ್ಪ್ರಿಟೇಷನ್ ಸೆಂಟರ್ ನಿರ್ಮಾಣ ಇಲ್ಲಿ ಬಂಡೀಪುರ, ಕಬಿನಿ, ದಾಂಡೇಲಿಯಲ್ಲಿ. ನೆಕ್ಸ್ಟ್ ನೋಡಿ ಕಂದಾಯ.
ಇದು ಎನಿ ಟೈಮ್ ಎನಿವೇರ್ ರಿಜಿಸ್ಟ್ರೇಷನ್. ಇದು ಏನಂದರೆ ಈ ನೋಂದಣಿ ಅಂತ ಕರೀತಾರೆ. ಸ್ಥಿರಾಸ್ತಿ ನೋಂದಣಿಗೆ ಸಂಬಂಧಿಸಿದ ಎಲ್ಲ ತಂತ್ರಾಂಶಗಳು ಧಾರ್ಮಿಕ ದತ್ತಿ ಅಂತ ಕರೀತಾರೆ. ಮಂತ್ರಾಲಯಕ್ಕೆ ಸಂಪರ್ಕ ಕಲ್ಪಿಸಲು 150 ವೆಚ್ಚದಲ್ಲಿ ರಾಯಚೂರಿನ ಚಿಕ್ಕಮಂಚನ ಗ್ರಾಮದ ಬಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ. ಯಾವುದೇ ಆದಾಯವಿಲ್ಲದ 333 ವರ್ಗದ ಐತಿಹಾಸಿಕ ದೇವಾಲಯಗಳನ್ನ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ವಿಜನ್ ಗ್ರೂಪ್ ರಚನೆ. ನೆಕ್ಸ್ಟ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ನೋಡಿ, ಇದು 2 ಕೋಟಿ ರೂಪಾಯಿ. ಇದು 100 ವರ್ಷ ಶತಮಾನದ ಸಂಭ್ರಮಾಚರಣೆಗೆ ಈಡೇರಿಸಲಾಗಿದೆ. ನೆಕ್ಸ್ಟು 10 ಕೋಟಿ ಅನುದಾನದಲ್ಲಿ ವಿಧಿವಿಜ್ಞಾನ ಪ್ರಯೋಗಗಳ ಸೈನ್ಸ್ ಲ್ಯಾಬ್ ಬಲವರ್ಧನೆ. ನೆಕ್ಸ್ಟು ಕಾನೂನು ಆಯಿತು. ತೆರಿಗೆ ಪ್ರಶ್ನೆಗಳು, GST ಮೇಲ್ಮನೆ, ನೋಂದಣಿ ಮತ್ತು ಮುದ್ರಾಂಕ. ಇನ್ನು ಓಕೆ, ಇಲ್ಲಿಗೆ ಕರ್ನಾಟಕ ಬಜೆಟ್ ಇಂಪಾರ್ಟೆಂಟ್ ರಿವಿಷನ್ ಮುಗೀತು. ಓಕೆ, ರಿವಿಷನ್ ಫಾರ್ ಕರ್ನಾಟಕ. ನೋಡಿ, ಯಾರಿಗಾದರೂ ಕ್ರ್ಯಾಶ್ ಕೋರ್ಸ್ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಓಕೆ, ಯಾವುದೇ ರೀತಿ ದುಡ್ಡು ಇರೋದಿಲ್ಲ. ಸಂಪೂರ್ಣ KS ಕ್ರ್ಯಾಶ್ ಕೋರ್ಸ್ನ ಮುಗಿಸ್ಕೊಡ್ತೀನಿ. ಇಲ್ಲಿ ಪೇಪರ್ 1, 2 ನಿಮಗೂ ಗೊತ್ತಿದೆ ಪ್ಯಾಟ್ರನ್ನು. ಹಾಗಾಗಿ ನಾನು ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ಫೋಕಸ್ ಮಾಡ್ತೀನಿ. ಓಕೆ, ಕರೆಂಟ್ ಅಫೇರ್ಸ್, ಸಂಪೂರ್ಣ ಕರೆಂಟ್ ಅಫೇರ್ಸ್ನ ಒಂದು 6 ತಿಂಗಳು 2 ವೀಡಿಯೋಗಳನ್ನ ಮಾಡಿ ಮುಗಿಸ್ತಂದರೆ ಭಾಳ ಇಂಪಾರ್ಟೆಂಟ್ ಇದ್ದು ಮಾತ್ರ ಎಲ್ಲವನ್ನು ಕವರ್ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು.